ಹಾಯ್ ಎಲ್ರಿಗೂ ನಮಸ್ತೆ. ನಮ್ಮ NTSS PU ಸೈನ್ಸ್ ಕಾಲೇಜ್ ಧಾರವಾಡಿಂದ ಮಾತಾಡ್ತಾ ಇರೋದು. ನನ್ನ ಹೆಸರು ಶಿವರಾಜ್ ನಾಗರಾಳ್ ಅಂತೇಳಿ. ಕಾಲೇಜ್ನ ಸೈನ್ಸ್ ಮ್ಯಾನೇಜ್ಮೆಂಟ್ನ ನಾವು ತೊಗೊಂಡಿದ್ದೀವಿ, ನಾಗರಾಳ್ ಎಜುಕೇಷನ್ ಸೊಸೈಟಿ ಅಂತೇಳಿ. ನಾವು PUC ಸೈನ್ಸ್ ಕಾಲೇಜ್ನ ತೊಗೊಂಡು ಸ್ಟಾರ್ಟ್ ಮಾಡಿದಾಗ ನಮ್ಮ ಮೊದಲ ಉದ್ದೇಶ ಏನಿತ್ತಪ್ಪ ಅಂತಂದರೆ, ಮಕ್ಕಳಿಗೆ ಥೆರಾಟಿಕಲ್ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಥವಾ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಜಾಸ್ತಿ ಇರಲಿ ಅಂತೇಳಿ ನಾವು ಆ ಒಂದು ಮೋಟೋನ ಇಟ್ಕೊಂಡು ಅದನ್ನೇ ನಾವು ಪರಿಪಾಲಿಸ್ಕೊಂತ ಬಂದಿದ್ದೀವಿ. ಇವತ್ತಿನ ದಿವಸ ನೀವು ನೋಡ್ಬೋದು ಸುತ್ತಮುತ್ತಲು ನಿಮಗೆ. ನಾವು ಇವತ್ತು JNMC ಮೆಡಿಕಲ್ ಕಾಲೇಜ್ ಕ್ಯಾಂಪಸಲ್ಲಿದ್ದೀವಿ ಬೆಳಗಾವದಲ್ಲಿ. ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ, ಮಕ್ಕಳಿಗೆ ಇವಾಗಲೇ ನಮ್ಮ ಸಿಲೆಬಸಲ್ಲಿ, ಬಯಾಲಜಿ ಸಿಲೆಬಸಲ್ಲಿ ಕವರ್ ಆಗಿದೆ. ಹ್ಯೂಮನ್ ಫಿಸಿಯಾಲಜಿ ಆಗಿರ್ಬೋದು ಅಥವಾ ಹ್ಯೂಮನ್ ಎನಾಟಮಿ ಆಗಿರ್ಬೋದು. ಮಕ್ಕಳಿಗೆ ಥಿಯರಿ ಮುಗಿದ ಮೇಲೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೋಜರ್ ನಾವು ಕೊಟ್ಟರೆ ಅವ್ರಿಗೆ ಇನ್ನೂ ನೆನಪಿನಲ್ಲಿ ಉಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಇವತ್ತು ನಾವು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಕಾಲೇಜ್ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲೆಲ್ಲ ನಾವು ಏನು ಕವರ್ ಮಾಡ್ತೀವಿ ಅಂತಂದ್ರೆ, ಈಗ ಮಸಲ್ ಅರೇಂಜ್ಮೆಂಟ್ ಹೆಂಗಿರುತ್ತೆ ಬಾಡಿಯಲ್ಲಿ, ಸ್ಕಿನ್ ಲೇಯರ್ಸ್ ಎಷ್ಟಿರುತ್ತೆ, ಫ್ಯಾಟ್ ಡೆಪಾಸಿಷನ್ ಹೆಂಗಿರುತ್ತೆ, ಬ್ರೈನ್ ಹೆಂಗೆ, ಆ್ಯಕ್ಚುಲ್ ಬ್ರೈನ್ ನೀವು ಡಿಸೆಕ್ಟ್ ಮಾಡಿ ನೋಡಿದಾಗ ಯಾವ ಥರ ಇರುತ್ತೆ, ಕಿಡ್ನಿ ಯಾವ ಥರ ಇರ್ತವೆ, ನಿಮಗೆ ಬುಕ್ಕಲ್ಲಿ ನೋಡಿರ್ತೀರಿ, ಬುಕ್ಕಲ್ಲಿ ಡಯಾಗ್ರಾಮ್ ಇರುತ್ತೆ ಎಲ್ಲ ಇರುತ್ತೆ. ಬಟ್ ಬುಕ್ಕಲ್ಲಿ ನೋಡೋದಕ್ಕೂ ಇಲ್ಲಿ ಬಂದು ನೋಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಒಬ್ಬರು ಇಲ್ಲಿಯ ಡಾಕ್ಟರ್ನ ನಾವು ಆನ್ ರಿಕ್ವೆಸ್ಟ್ ಅವ್ರನ್ನ ಕರೆಸಿದ್ವಿ, ಅವರು ಬರ್ತಾ ಇದ್ದಾರೆ, ಇನ್ ಡೀಟೇಲ್ ಆಗಿ ಮಕ್ಳಿಗೆ ಹೇಳ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಮಕ್ಕಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗಲಿ, ನಾಳೆ ಇದರಿಂದ ಅವ್ರಿಗೆ ಹೆಲ್ಪ್ ಆಗಿ ಅವರಿಗೆ ಸಬ್ಜೆಕ್ಟ್ ಕ್ಲಾರಿಟಿ ಸಿಗಬೇಕು, ಕಂಟೆಂಟೆಡ್ ಆಗ್ಬೇಕು ಮಕ್ಕಳು ಅನ್ನೋದು ನಮ್ಮ ಉದ್ದೇಶ. ಹೆಲೋ ಎವ್ರಿವನ್, ಇವತ್ತು ನಾವು ನಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಇಲ್ಲಿ JNMCಗೆ ಬಂದಿದ್ದೀವಿ. ಬಂದಿರೋ ಉದ್ದೇಶ ಏನಂದರೆ, ಅವರಿಗೆ ಈ ಬುಕ್ ನಾಲೆಜ್ ಅಷ್ಟೇ ಅಲ್ಲದೆ ಪ್ರಾಕ್ಟಿಕಲ್ ನಾಲೆಜು ಸಿಗಲಿ. ಪ್ರಾಕ್ಟಿಕಲ್ ನಾಲೆಜ್ ಜೊತೆ ಇಲ್ಲಿ ಬಂದರೆ ಅವ್ರಿಗೆ ಒಂದು ಕಾಲೇಜ್ ಅಟ್ಮಾಸ್ಫಿಯರ್ ಹೆಂಗದ ಅಂತ ಗೊತ್ತಾಗ್ತದೆ. ಆಮೇಲೆ ಅವ್ರಿಗೆ ಏನೇನು ಕೋರ್ಸ್ ಇರ್ತಾವೆ ಅಂತ ಗೊತ್ತಾಗ್ತದೆ. ಆ ಕೋರ್ಸಿಂದ ಅವ್ರಿಗೆ ಏನು ಯೂಸಸ್ ಅದ, ನೆಕ್ಸ್ಟ್ ಅವ್ರ ಕರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೋಬೋದು ಅನ್ನೋ ಒಂದು ಅಪಾರ್ಚುನಿಟೀಸ್ ಏನೇನು ಇರ್ತಾವೆ ಅನ್ನೋದು ಒಂದು ಐಡಿಯಾ ಬರ್ತೈತಿ. ಅದರಿಂದ ಅವ್ರ ಕರಿಯರಿಗೂ ಹೆಲ್ಪ್ ಆಗುತ್ತೆ, ಒಂದು ಗೈಡೆನ್ಸ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸ್ಟಡಿ ಟೂರಿಗೆ ಹುಡುಗರನ್ನ ನಾವು JNMCಗೆ ಕರ್ಕೊಂಡು. So this is our anatomy museum. Fine with English, no ma'am? Yeah. This is our English anatomy museum. So what we do, these are all real specimens, okay? जिन बच्चों में कुछ डिफेक्ट था, बर्थ डिफेक्ट्स एंड ऑल, सो वी प्रिजर्व देम इन 10% फॉर्मेलिन सॉल्यूशन. ओके, फॉर्मेलिन में बॉडी डिकम्पोज नहीं होता, इट remains intact the way it is. Okay, so these are some hydrocephalus, encephaly. Okay, they had some defects, okay, developmental defects all they had, so these are preserved in your 10% formalin solution. So likewise we have many sections of neck, brain, okay, GIT, and we'll see like this. Come is the cut section of your brain. Okay, so if we take a cut like this, so it will appear, this is your cerebrum, okay, this is your nose, this is your oral cavity, your spinal cord, esophagus, okay, this is your midbrain, okay, sorry, this is cerebellum, okay, this is your midbrain, okay, pons, medulla oblongata, okay, continuation of your spinal cord downwards, okay, so this is cut section. This is sagittal section, okay, जहाँ पे mid में, okay, there is something called as corpus callosum होता है. This is the internal capsule, okay, यहाँ से बहुत सारे fibers जाते हैं, okay, from your periphery to your brain, like high ascent. This is the arterial supply of brain, okay. We have got anterior cerebral, posterior cerebral, likewise communicating arteries, the circle of Willis, okay, basically the same sections of, this is the section of your nasal cavity, this is the lateral wall of nose. अगर मतलब यहाँ पे if you feel एक ऐसा कार्टिलेज होता है, ओके, जिसमें नोज को 2 पार्ट्स में यू कैन डिवाइड, ओके, बट अगर सेक्शन यहाँ से पास हो तो इट विल लुक लाइक दिस. वहाँ पे ऐसे फ्लैप्स होते हैं, ओके, म्यूकस, इट प्रिवेंट्स म्यूकस, इट ट्रैप्स योर डस्ट पार्टिकल्स इनसाइड, राइट. सो यहाँ पे एक प्रोजेक्शंस होते हैं, दीज आर म्यूकस मेम्ब्रेन्स, ओके, जहाँ में पार्टिकल्स हमारे ट्रैप होते हैं, ओके, डस्ट पार्ट. ये ट्रैक्स होते हैं, जैसे रेलवे का ट्रैक होता है फ्रॉम वन स्टेशन टू अनदर, सो दिस इज द सेम, ओके. सो बॉडी में वी हैव गॉट मेनी ट्रैक्स, ओके. असेंडिंग मतलब नीचे से ऊपर जाना, डिसेंडिंग मीन्स कमिंग फ्रॉम द ब्रेन टुवर्ड्स द पेरिफेरी, ओके. सो जैसे भी सेंसेशंस हो, हॉट कोल्ड, सपोज यहाँ पे एक गर्म ऑब्जेक्ट रखा है, सो यू नो कि हमें हाथ नहीं लगाना है, सो दैट सेंसेशन आर असेंडिंग ट्रैक. सो असेंडिंग में हैव स्पाइनल, फिजियोलॉजी, ओके. एनाटॉमी में वी जस्ट स्टडी कि कौन से स्ट्रक्चर, यहाँ पे न्यूक्लियस आते हैं, ओके. सो दिस आर द असेंडिंग एंड डिसेंडिंग ट्रैक्ट्स ऑफ योर ब्रेन. This is fetal circulation, okay. This part is of embryology. Embryology is a branch of anatomy जिसमें पूरा fertilization तक, you know what is fertilization, egg and sperm,
okay? They fuse and they form a zygote, okay? So this is how the development goes on, okay? So zygote के बाद भी there are many processes, बहुत सारे cavities form होते हैं. So ये models है उसके. You have studied the sister chromatids, cytokines वो separate होते हैं. Polar body goes and attaches to opposite poles likewise, okay? So these are the models of the cell cycle. Proliferative luteal phase, okay? So this reddish part is your menses, the menstrual cycle, okay? This is your corpus luteum. तो corpus luteum होता है ग्राफियन फॉलिकल, वो डेवलप होकर luteum बनता है. अगर फर्टिलाइजेशन हुआ then later it develops, okay? Those are ureters. Ureters किडनी से जो भी पानी फिल्टर होगा, जो भी वेस्ट होगा, वो मेटाबोलाइट वेस्ट होगा, तो वो यहाँ से आएगा यूरेटर से, एंड इट विल बी स्टोर्ड इन योर यूरिनरी ब्लैडर. यूरिनरी ब्लैडर जो है ना, उसमें बहुत सारे मसल्स आते हैं. सो कभी कभी क्या तुम लोग जब ट्रैवल करते हो तब क्या होता है, यूजुअली यू कैन होल्ड योर यूरिन, वी कैन, अगर तुमको वॉशरूम जाना है तो इफ देयर इज नो वॉशरूम ऑन दी वे, सो यू कैन होल्ड इट. सो यूरिनरी ब्लैडर इज अ हाईली मस्कुलर ऑर्गन, बहुत सारे मसल्स होते हैं. सो इट इज अंडर आवर कंट्रोल, ओके? सो इट इज वॉलेंटरी, it's a voluntary organ, okay? We can control it, okay? But here you can see it is quite constricted in the middle, hourglass figure बोलते हैं उसको. So this is a variation in the shape of stomach, okay? This is hourglass stomach. You can see it's quite constricted here. It has to be like this, continuous J shape, okay? इसे थोड़ा circular होना चाहिए, but it is constricted in between, okay? So it is a muscular pack, okay? So your stomach. ನಾವು JNM ಮೆಡಿಕಲ್ ಕಾಲೇಜಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಒಂದು ಸ್ಟಡಿ ಟೂರ್ ಮಾಡಿದ್ವಿ. ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ CEO ಶ್ರೀ ಶಿವರಾಜ್ ನಾಗರಾಳ್ ಮತ್ತು ಅವರ್ ಫ್ಯಾಕಲ್ಟಿ ಮೆಂಬರ್ಸ್ ಪ್ಲಸ್ ಅವರ್ ರೆಸ್ಪೆಕ್ಟೆಡ್ ಟ್ರಸ್ಟ್ ಮೆಂಬರ್ಸ್ ಶ್ರೀ ನದಾಫ್ ಆ್ಯಂಡ್ ಸಿದ್ದಣ್ಣ ಅಲಾಂಗ್ ವಿತ್ ಅವರ್ ಸ್ಟೂಡೆಂಟ್ಸ್. ಇದು ಭಾಳ ಮೀನಿಂಗ್ಫುಲ್ ಇತ್ತು. ಇಟ್ ವಿಲ್ ಗೋ ಅ ಲಾಂಗ್ ವೇ, ನಮ್ಮ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ತದೆ ಅಂತಂದು ನಾನು ಆಶೆ ಮಾಡ್ತೀನಿ. ಬಿಕಾಸ್ ವಾಟ್ ವಿ ನೀಡ್ ಈಸ್ ಎ ಸ್ಪಾರ್ಕ್. ನಾವು ನಮ್ಮ ಒಂದು ಎನ್ವಿರಾನ್ಮೆಂಟ್ ಬಿಟ್ಟು ವೆನ್ ವಿ ಕಮ್ ಟು ಎ ಬಿಗ್ ಸಿಟಿ ಆ್ಯಂಡ್ ವಿ ಸಿ ಸರ್ಟನ್ ಪ್ರಾಕ್ಟಿಕಲ್ ಥಿಂಗ್ಸ್, ಅವಾಗ ನಮ್ಮ ಸ್ಟೂಡೆಂಟ್ಸಿಗೆ ಅದು ಎಲ್ಲಿ ಸ್ಪಾರ್ಕ್ ಆಗ್ತದೆ ಗೊತ್ತಿಲ್ಲ. ಆ್ಯಂಡ್ ವಿ ವಾಂಟ್ ದಟ್ ಸ್ಪಾರ್ಕ್ ಶುಡ್ ಹ್ಯಾಪನ್ ಟು ಆಲ್ ಅವರ್ ಸ್ಟೂಡೆಂಟ್ಸ್. ಇದು ಭಾಳ ಯೂಸ್ಫುಲ್ ಆ್ಯಂಡ್ ಭಾಳ ಎಂಟರ್ಟೈನಿಂಗ್ ಆ್ಯಂಡ್ ಭಾಳ ನಾಲೆಜಬಲ್ ಇತ್ತು. ಆ್ಯಂಡ್ ವಿ ಆರ್ ರಿಯಲಿ ಹ್ಯಾಪಿ. ಸೊ ಥ್ಯಾಂಕ್ಸ್ ಟು ಅವರ್ Nagaraj sir and other team members for having conducted this wonderful educational tour, and hope that ನಮ್ಮ ಕಾಲೇಜ್ NTSS ಪ್ಲಸ್ ನಾಗರಾಳ್ ಎಜುಕೇಷನ್ ಸೊಸೈಟಿಯಿಂದ ಇನ್ನೂ ಇಂಥ ಮೀನಿಂಗ್ಫುಲ್
ಪ್ರೋಗ್ರಾಮ್ಸ್ ಆಗ್ತದೆ ಅಂತಂದು ಆಶೆ ಮಾಡ್ತಾ ಐ ವಿಶ್ ಯು ಆಲ್ ದ ಗೈಸ್. ಸೊ ಲೆಟ್ಸ್ ಹೋಪ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ದಿಸ್ ಸ್ಪಿರಿಟ್ so that it will help our educational career. Thank you.